ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇವತ್ತು ಅತಿ ವಿಶೇಷ, ಗೋಕಾಕ್ ನಮ್ಮ ಗ್ರಾಮ ದೇವತೆಯ ಜಾತ್ರೆ ಆರಂಭ ಆಗಿದೆ. ಇನ್ನು ತೇರುಗಳನ್ನು ಅಂದ್ರೆ ರಥಗಳನ್ನು ಎಳೆಯುವ ಸಮಯ ಸಮೀಪ ಬರ್ತಾಯಿದೆ. ನಿಜವಾಗಿಯೂ ಗೋಕಾಕ್ ಜನ, ಸುತ್ತಮುತ್ತಲಿನ ಜನ, ಅತಿಥಿಗಳಾಗಿ ಬಂದಂಥ ಜನ ಭಾಳ ಸಂಯಮದಿಂದ ತಮ್ಮ ದೇವಿಯ ದರ್ಶನ ಮಾಡಿಕೊಳ್ಳುವ ಜೊತೆಗೆ ಇಡೀ ಊರು ಇವತ್ತು ಜಗಮಗಿಸ್ತಾ ಇದೆ. ರಾತ್ರಿಯಲ್ಲಿ ಹಗಲಿನ ಹೊತ್ತಿನಲ್ಲಿ ಎಲ್ಲರೂ ದೇವಿಯ ದರ್ಶನ ಪಡ್ಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋ ದೃಶ್ಯಗಳಲ್ಲಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದೊಂದು ರೀತಿಯ ಎಲ್ಲರ ಕೋಆಪರೇಷನ್, ಎಲ್ಲರ ಸಹಕಾರದಿಂದ ಇವತ್ತು ಕೇವಲ ಒಬ್ಬರಿಂದ ಆಗುವಂಥದ್ದಲ್ಲ. ಇದಕ್ಕೆ ಬೇಸಿಕ್ಕಾಗಿ ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜೊತೆಗೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲರೂ ಭಾಳ ಸಂಯಮದಿಂದ ಜನರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ನಡ್ಕೊಳ್ಳೋದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ದೇವಿಯ ಈಗಾಗಲೇ ನಮ್ಮ ಜನಗಾರ ಓಣಿಯಿಂದ ಬಂದು ಅಂಬೆಗರ ಓಣಿಯಲ್ಲಿ ಕುಳಿತು ನಂತರ ಇಡೀ ರಾತ್ರಿ ಎಲ್ಲ ರಣಭೈರವಿಯಾಗಿ ತನ್ನ ಒಂದು ರೌದ್ರಾವತಾರ ಜೊತೆಗೆ ಹೋದ ರಾಜ ರಾಣಿಗ ಇನ್ನುಳಿದವ್ರ ಜೊತೆಗೆ ತನ್ನ ನಿರಂತರ ಸಂಘರ್ಷವನ್ನು ತೋರಿಸ್ತಾ ಜನಗಳ ಮಧ್ಯದಲ್ಲಿ ಹರಿದಾಡುತ್ತಾ ಬಂದಂಥ ದೇವಿಯ ದರ್ಶನ ನೋಡಿ ಇಡೀ ಜನ ಪ್ರವಾಸಿಗರಾಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಈ ಒಂದು ಹೊನ್ನಾಡು ನೋಡೋದಕ್ಕೆ ಅನೇಕ ಏರಿಯಾದಿಂದ ಬಂದ ಜನ ಖುಷಿ ಪಟ್ಟಿದ್ದಾರೆ, ನೋಡಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಆ ದೃಶ್ಯಗಳನ್ನು ಒಂದು ಅದ್ಭುತ ಅನ್ನುವಂಥ ರೀತಿಯಲ್ಲ. ಇಷ್ಟೆಲ್ಲ ಇದ್ದರೂ ಸಂಯಮದಿಂದ ಜನ ವರ್ತನೆ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲರೂ ಕಾರಣ ಜನ ಮೊದಲನೇದಾಗೆ, ಜೊತೆಗೆ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸರು ಸಹ ಭಾಳ ಸಂಯಮದಿಂದ ಮತ್ತು ಹೇಳ್ತಾ ಇದ್ದೀನಿ, ಭಾಳ ಸಂಯಮದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಹ್ಯಾಟ್ಸಪ್ ಹೇಳಲೇಬೇಕಾಗ್ತದೆ ಈ ಸಂದರ್ಭದಲ್ಲೇ. ಮತ್ತು ಅದ್ರ ಜೊತೆಗೆ ದೇವಿಯ ಒಂದು ಏನಪ್ಪ ರೌದ್ರ ನರ್ತನದ ಜೊತೆಗೆ ತನ್ನ ತವರು ಮನೆ, ತನ್ನ ಮನೆ ಬಿಟ್ಟು ಬರುತ್ತಿರುವಂಥದ್ದು ಅನೇಕ ದೃಶ್ಯಾವಳಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ದೇಶಪಾಂಡೆ ಅವ್ರ ಮನೆಗೆ ಹೋಗಿ ನಂತರದಲ್ಲಿ ಅನೇಕ ಮನೆಗಳು ಹೋಗಿ ಭೇಟಿ ಆಗ್ತಾ ಈಗ ನಿಧಾನಕ್ಕೆ ಬಂದು ತನ್ನ ರಥದ ಕಡೆಯ ಏರಲು ಕಡೆಯ ಮನೆ ದೇವರ ಮನೆಯಲ್ಲಿ ಕುಳಿತುಕೊಂಡೀಗ ಮುಂದಿನ ಇವತ್ತಿನ ರಥಕ್ಕೆ ಇರುವಂಥ ಎಲ್ಲ ಸಿದ್ಧತೆಗಳನ್ನು ದೇವಿ ಮತ್ತು ದೇವಿ ಭಕ್ತರು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇದನ್ನೆಲ್ಲ ನಾವು ದೃಶ್ಯಾವಳಿಗಳ ಮೂಲಕ ಮುಂದೆ ಬಿಂಬಿಸ್ತಾ ಇದ್ದೀವಿ. ಇದಕ್ಕಿಂತ ಪೂರ್ವದಲ್ಲಿ ಇನ್ನು ರಥ ಏರುವ ದೇವಿಯ ರಥಗಳಿಗೇನಿದ್ದಾವ, ಹೇಗಿದ್ದಾವ, ಕಲಾತ್ಮಕವಾಗಿ ಸುಂದರವಾಗಿದ್ದಾವೆ ಅನ್ನೋದನ್ನು ಒಂದಿಷ್ಟು ಪಟ್ಟಿನ ಬಿಡ್ತಾ ಇದ್ದೀನಿ. ಯಾವ ರೀತಿ ಅದಂತೇಳಿ ನೋಡಿರೋದು ಎಷ್ಟು ಕಲಾತ್ಮಕವಾಗಿದೆ. ದಶಾವತಾರಗಳಾಗಿರ್ಬೋದು, ಅಲ್ಲಿಯ ಆನೆಯ ಕೆತ್ತನೆಗಳಾಗಿರ್ಬೋದು, ದೇವತೆಗಳ ಕೆತ್ತನೆ ಆಗಿರ್ಬೋದು, ಗಣಪತಿಯ ಕೆತ್ತನೆ ಆಗಿರ್ಬೋದು, ಆ ನೋಡುವುದೇ ಒಂದು ಕಣ್ಣಿಗೆ ಸೊಬಗು. ಬರೀ ಹೇಳುವುದರಿಂದಲ್ಲ, ಅದನ್ನು ನೋಡೋದ್ರಿಂದ ರಥಗಳಲ್ಲಿ ಕೆತ್ತಲಾದ ಕೆತ್ತನೆಯ ಕಲೆಗಳು ನಿಜವಾಗಿ ಅದು ಕಟ್ಟಿಗೆಯಲ್ಲಿ ಕೆತ್ತಿದ ಕಲೆಗಳು ಮನವನ್ನು ಸೆಳೆದ್ರಲ್ಲಿ ಎರಡು ಮಾತಿಲ್ಲ. ಸಾವಿರಾರಲ್ಲ, ಲಕ್ಷಾವಧಿ ಜನ ಬಂದು ಅದನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ರಥಗಳನ್ನು ಮುಟ್ಟಿ ಧನ್ಯರಾಗಿದ್ದಾರೆ, ನಮಿಸಿ ಆಗಿದ್ದಾರೆ. ಮತ್ತು ನಮ್ಮ ದೇಶ ಭಕ್ತಿಯ ದೇಶ, ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ನೂರಾರಲ್ಲ, ಸಾವಿರಾರು ಲಕ್ಷಗಳಲ್ಲಿ ಬಂದ ಜನ ತಮ್ಮನ್ನು ತಾವು ದೈವಿ ಶಕ್ತಿಗೆ ಅರ್ಪಿಸಿಕೊಂಡಂಥ ದೃಶ್ಯ, ಆ ದೈವಿ ಶಕ್ತಿಗೆ ಅರ್ಪಿಸಿಕೊಂಡಂಥ ರಥ ಹೇಗಿರ್ಬೋದು ಸ್ವಲ್ಪ ನೋಡ್ರಿ ಇದನ್ನು.
ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ಈ ಕಲಾ ಕೆತ್ತನೆ. ಜೊತೆಗೆ ರಥದ ದೃಶ್ಯನ ಮನಸ್ಸಿಗೆ ಖುಷಿ ಕೊಡೋದು ಅಷ್ಟಲ್ಲ, ಅದರ ಬಗ್ಗೆ ಇನ್ನಷ್ಟು ಒಂದು ದೈವೀಯ ನೆಲೆಗಟ್ಟಿನಲ್ಲಿ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದೃಶ್ಯಾವಳಿಗಳು. ಇದನ್ನು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಖುಷಿ, ನಾವು ಧನ್ಯರಾದಪ್ಪ ಈ ರಥಗಳನ್ನು ಮುಟ್ಟಿ ತಟ್ಟೆ ನಮಸ್ಕರಿಸಿ ಅನ್ನೋದು ಯಾರಿಗಾದರೂ ಮನಸ್ಸಿಗೆ ಬರುವಂಥದ್ದು. ಇನ್ನು ಈ ರಥದಲ್ಲಿ ನಮ್ಮ ಸಹೋದರಿಯರು, ನೀವು ಲಕ್ಕವ್ವ ಅಂತೀರೋ, ಲಗಮವ್ವ ಅಂತೀರೋ, ಲಕ್ಷ್ಮಿ ಅಂತೀರೋ, ಮಹಾಲಕ್ಷ್ಮಿ ಅಂತೀರೋ, ದುರ್ಗವ್ವ ದ್ಯಾಮವ್ವ ಅಂತೀರೋ, ಬರೀ ದ್ಯಾಮವ್ವ ಅಂತೀರೋ, ಇದು ನಿಮಗೆ ಬಿಟ್ಟಂಥ ವಿಷಯ. ಯಾಕಂದರೆ ಈಗ ನಾವು ಚರ್ಚೆ ಮಾಡಿದ್ದೀವಿ ಈ ವಿಷಯದಲ್ಲೇ. ನಮ್ಮ ಡಾಕ್ಟರ್ ಸಿ ಕೆ ನಾವಲಿಗೆ ಅವ್ರ ಜೊತೆಗೂಡಿ ಅವರು ಈ ಜನಪದೀಯ ನೆಲೆಗಟ್ಟಿನಲ್ಲೇ ತಮಗೆ ಕಂಡುಕೊಂಡ ಸತ್ಯಗಳು ನಿಮ್ಮದು ಈಗ ಹಂಚಿಕೊಂಡಿದ್ದಾರೆ. ನಮ್ಮ 3 ಧಾರಾವಾಹಿಗಳಲ್ಲೇ 1, 2, 3 ಭಾಗಗಳು ಹಂಚಿಕೊಂಡಿದ್ದಾರೆ. ಇದನ್ನು ನೋಡಿ ನಿಮ್ಗೆ ಗೊತ್ತಾಗ್ತದೆ ಈ ದೃಶ್ಯಗಳನ್ನು ತೋರಿಸೋದಕ್ಕೂ ಅವು ಇರೋದಕ್ಕೂ. ಈಗಾಗಲೇ ನಮ್ಮ H16 ನ್ಯೂಸ್ ಅರ್ಥಾತ್ ದೇಶಿ ಸ್ಥಾನದಲ್ಲಿ ಅವು ನೋಡಿದ್ದೀರಿ. ಭಾಳ ಜನ ಅದು ನೋಡಿ ಖುಷಿಪಟ್ಟು ಇಲ್ಲಪ್ಪ ನೀವು ಚೆನ್ನಾಗಿ ಮಾಡಿದಿರಿ ಅನ್ನುವಂಥ ಒಂದು ಮಾತುಗಳನ್ನು ಲೇಖನಿ ಮೂಲಕ, ಬರೆಯುವ ಮೂಲಕ, ಮತ್ತೊಂದು ಮೂಲಕ ತಿಳಿಸಿದ್ರೆ ನಮಗೆ ಅದನ್ನೆಲ್ಲ ನೀವು ನೋಡಲೇಬೇಕಾದಂಥ ದೃಶ್ಯಗಳಿದ್ದಾವೆ, ಕೇಳಬೇಕಾಗಿದ್ದದ. ಅದರಲ್ಲೂ ಎಲ್ಲ ಈ ಒಂದು ಸಂಘರ್ಷಮಯವಾದಂಥ ಮೇಲ್ಕೇಳಿನ ಅಥವಾ ಜಾತಿಗಳ ಸಂಘರ್ಷದ ವಿವರಣೆ, ಜಾತ್ರೆಯ ವಿವರಣೆ, ನಮ್ಮ ಜನಪದೀಯ ಜನರ ಮನಸ್ಥಿತಿ, ನಮ್ಮ ಮನಸ್ಥಿತಿ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಮ್ಮ ಮಿತ್ರರು ಸಿ ಕೆ ನಾವಲಿಗೆ, ಡಾಕ್ಟರ್ ಸಿ ಕೆ ನಾವಲಿಗೆ ಅವರು ಕೊಟ್ಟಿದ್ದಾರೆ. ಅದನ್ನು ನೋಡಿರಿ, ಅವುಗಳೆಲ್ಲ ಸಂಪೂರ್ಣ ವಿವರ ಅದ. ಈಗ ನಾನು ನಿಮಗೆ ಈ ಮಧ್ಯದಲ್ಲಿ ಬಂದಿದ್ದೇನಪ್ಪ ಅಂದರೆ, ಇನ್ನು ಯಾವ ರಥದ ಮೇಲೆ ನಮ್ಮ ದೇವಿಯರು ಆಶೀನರಾಗೋರಿದ್ದಾರೋ ಆ ರಥಗಳ ಬಗ್ಗೆ ಹೇಳುವ ಜೊತೆಗೆ ಈ ಎಲ್ಲ ರಾತ್ರಿ ಇಡೀ ಆದಂಥ ಹೊನ್ನಾಟ ಆಗಿರ್ಬೋದು, ಬೆಳಗಿನ ಹೊತ್ತಿನಲ್ಲಿ ಆದಂಥ ಹೊನ್ನಾಟದ ಒಂದು ಭಾಗ ಆಗಿರ್ಬೋದು, ಇವನ್ನೆಲ್ಲ ಕೂಡಿಸ್ಕೊಂಡು ನಿಮ್ಮ ಮುಂದೆಗೆ ಈ ಒಂದು ದೃಶ್ಯಾವಳಿಯನ್ನು ಬಿಡ್ತಾ ಇದ್ದೀನಿ. ಇವತ್ತು ರಥ ಸಾಯಂಕಾಲ 4:15 ತನ್ನ ಆರಂಭವನ್ನು ಅಂದರೆ ತನ್ನ ಮುಂದಿನ ಯಾತ್ರೆಯನ್ನು ಮಾಡುವಂಥದ್ದು ಸೋಮವಾರಪೇಟೆಯ ಇಂದ ದುರ್ಗವ್ವ ದ್ಯಾಮವ್ವ ಅಂತ ಕರೀತಾರೆ ಜನಸಾಮಾನ್ಯರು. ದ್ಯಾಮವ್ವನ ಗುಡಿ ಆಗಿರ್ಬೋದು, ಲಕ್ಷ್ಮೀ ಗುಡಿ ಆಗಿರ್ಬೋದು, ನಮ್ಮ ಸುಪ್ಲಿಯವರ ಬಿಲ್ಡಿಂಗ್ ಮುಂದುಗಡೆ ಬರುವಂಥ ಈ ಕ್ಷೇತ್ರದಲ್ಲೇ ಜನ ಸಾಕಷ್ಟು ಕೂಡ್ತಾರೆ. ಇವತ್ತು ಜಾತ್ರೆ ಮಾಡ್ತಾರೆ, ತೇರು ಎಳಿತಾರೆ ಅನ್ನೋದು ನೀವು ಗಮನಿಸಲಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ ದೃಶ್ಯಾವಳಿಗಳನ್ನ ನೋಡ್ರಿ, ರೌದ್ರಾವತಾರದ ನಮ್ಮ ತಾಯಿಯ ಒಂದು ಏನು ರಥ ಏರುವಕ್ಕಿಂತಲೂ ಪೂರ್ವದಲ್ಲಿ ನಡೆದಂಥ ಈ ದೃಶ್ಯಾವಳಿಗಳು.
ಯಾಕೆ ಅದು ಕಳ್ತಿಲ್ಲ ಹಾಂ ಹೋಗ್ರು ತಾವೆಲ್ಲ ಈ ದೃಶ್ಯಗಳನ್ನು ನೋಡಿದ್ದೀರಿ. ದೇವಿಯ ಒಂದು ರೌದ್ರಾವತಾರ ಜೊತೆಗೆ ಅವಳ ಸಂಘರ್ಷಮಯ ಬದುಕಿನ ಬಗ್ಗೆ ಈ ಒಂದು ದೃಶ್ಯಾವಳಿ ನಿಮಗೆ ಕ್ಲಿಯರಾಗಿ ಏನದಪ್ಪ ಈ ಒಂದು ಜಾತ್ರೆಯ ಮೂಲ ಉದ್ದೇಶ ಅನ್ನೋದು ಕ್ಲಿಯರ್ ಆಗ್ತಾ ಹೋಗ್ತದೆ. ಮತ್ತು ನಮ್ಮ ಜನಪದರು ಯಾವ ರೀತಿಯಾಗಿ ಏನೇನು ನಂಬಿ ಬದುಕಿದ್ರು ಅನ್ನೋದು, ಜೊತೆಗೆ ದೈವದ ಮೂಲಕ ದೈವ ಕೆಟ್ಟದ್ದನ್ನು ಹೇಗೆ ಶಿಕ್ಷಿಸ್ತದೆ, ಒಳ್ಳೆಯದನ್ನು ಹೇಗೆ ರಕ್ಷಣೆ ಮಾಡ್ತದೆ ಅನ್ನೋಂಥ ಸಂದೇಶವನ್ನು ಸಹ ಬೀರ್ತದೆ ಅಂತೇಳಿ ಅನೇಕ ನಮ್ಮ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಅದೆಲ್ಲ ಇರಲಿ, ಇದು ನೀವು ನೋಡಿದಿರಿ, ನಿಮಗೇನು ಅನ್ನಿಸ್ತು? ಇನ್ನು ರಥ ಜಗ್ಗುವುದನ್ನಾಗಿರ್ಬೋದು, ರಥ ಎಳೆಯುವುದನ್ನಾಗಿರ್ಬೋದು, ತೇರನ್ನು ಎಳೆಯುವುದಾಗಿರ್ಬೋದು, ಸಹಜವಾಗಿ ಹಳ್ಳಿಗಳ ಅಥವಾ ನಾಡಿಗರ ನಾಲಿಗೆ ಮೇಲೆ ತೇರು ಅನ್ನುವಂಥದ್ದು, ಸುಸಂಸ್ಕೃತರ ನಾಲಿಗೆ ಮೇಲೆ ರಥ ಎನ್ನುವಂಥದ್ದು, ಇನ್ನೇನು
ಮುಂದಕ್ಕೆ ಸಾಗುವ ಸಮಯ ಬರ್ತಾ ಇದೆ, ರಥವೇರುವ ಸಮಯವೂ ಸಮೀಪ ಬರ್ತಾ ಇದೆ. ಅದನ್ನು ಸಾಧ್ಯಷ್ಟು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಂತೂ ಇಲ್ಲಿವರೆಗೆ ಎಷ್ಟು ಆಗಿದೆ ಇದನ್ನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ನೀವು ಇದನ್ನು ನೋಡಿ ಏನು ಅನ್ನಿಸ್ತು, ನಿಮಗಿದು ಲೈಕ್ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯ ಕೈಗೊಂಡೆ ವಂದನೆಗಳು.